ಇವಾಗ ಇದನ್ನ ಮಾರ್ಟರ್ ಅಂತ ತಗೊಳ್ಳೋಣ, ಇದನ್ನ ನಾವು ಪೆಸಲ್ ಅಂತ ತಗೊಳ್ಳೋಣ. ಲೆಟ್ಸ್ ಥಿಂಕ್ ದಿಸ್ ಇಸ್ ಚೀಸ್ ಕ್ಲಾತ್ ಅಥವಾ ಕಾಟನ್ ಕ್ಲಾತ್ ನ ಇಟ್ಕೊಂಡು ಏನ್ ಮಾಡ್ತಾರೆ, ಇದನ್ನೆಲ್ಲಾನು ಫಿಲ್ಟರ್ ಮಾಡ್ಕೊಳ್ತಾರೆ. ಓಕೆ, ದೀಪಿಕಾ ಪಡುಕೋಣೆ ಲೇಟ್ ಪ್ರೀವಿಯಸ್ ಶೋ. ಇವಾಗ ದೀಪಿಕಾಲಿ ಡಿ ಫಾರ್ ಡ್ರಾಫ್ಟ್. ವೆಲ್ಕಮ್ ಬ್ಯಾಕ್ ಟು ಕೃತಿಕಾ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಒಂದು ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಹೊಸ ಸೀರೀಸ್ ಫಾರ್ ದ 11th and 12th ಬಯಾಲಜಿ ಲವರ್ಸ್ಗೆ. ಏನಪ್ಪಾ ಅಂತಂದ್ರೆ ಪಾಡ್ಕಾಸ್ಟ್ ಸೀರೀಸ್ ಅಂತ. ಸೊ ಯೂಶಲಿ ಪಾಡ್ಕಾಸ್ಟ್ ಅಲ್ಲಿ ಸೆಲೆಬ್ರಿಟೀಸ್ ನ ಕರೆಸಿ ನಮಗೆ ಇನ್ಫಾರ್ಮೇಶನ್ ಕೊಟ್ಟು ನಾಲೆಜ್ ನ ತುಂಬ್ತಾರೆ, ಗೆಸ್ಟ್ ಗಳನ್ನ ಕರೆಸ್ತಾರೆ. ಆದ್ರೆ ಇವತ್ತು ನಾವು ಸೈನ್ಸ್ ಸ್ಟೂಡೆಂಟ್ಸ್ ಅಪ್ಪ, ಸೊ ಹಾಗಾಗಿ ನಮಗೆ ಗೆಸ್ಟ್ ಬಂದು NCERT ಅದರಲ್ಲಿರೋ ಇನ್ಫಾರ್ಮೇಶನ್ ನಾವು ತಗೊಂಡು ನಾಲೆಜ್ ಗೇನ್ ಮಾಡ್ಕೊಳ್ಬೇಕು. ಹಾಗಾಗಿ NCERT ಅನ್ನೋದು ಟಫ್ ಅನ್ಸುತ್ತೆ, ರೈಟಾ? ರಿವೈಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಟೈಮ್ ಜಾಸ್ತಿ ತಗೊಳುತ್ತೆ. ಸೊ ಹಾಗಾಗಿ ಕ್ವಿಕ್ ರಿವಿಷನ್ ಗೋಸ್ಕರ ತರ್ತಾ ಇದ್ದೀನಿ ಪಾಡ್ಕಾಸ್ಟ್ ಸೀರೀಸ್ ಅಂತ. ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ 11th ಸ್ಟ್ಯಾಂಡರ್ಡ್ ನ ಬಯೋಮಾಲಿಕ್ಯೂಲ್ಸ್ ಮುಖಾಂತರ ಈ ಒಂದು ಪಾಡ್ಕಾಸ್ಟ್ ಸೀರೀಸ್ ಇನಾಗ್ರೇಷನ್ ಆಗ್ತಾ ಇದೆ. ಫಸ್ಟ್ ಇವಾಗ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಅಂದ ತಕ್ಷಣ ಎಲ್ರಿಗೂ ಕೂಡ ಭಯ ಹುಚ್ಚುವಂತಹ ಚಾಪ್ಟರ್. ಆದ್ರೆ ಅದನ್ನ ನಾವು ಸಿಂಪ್ಲಿ ಡೀಲ್ ಮಾಡ್ತೀವಿ ಈ ಒಂದು ಪಾಡ್ಕಾಸ್ಟ್ ಸೀರೀಸ್ ಮುಖಾಂತರ. ಜಸ್ಟ್ ಒಂದು 15 ಮಿನಿಟ್ಸ್ ಅಲ್ಲಿ ಒಂದು ಪಾರ್ಟ್ಸ್ ಅಲ್ಲಿ ಹಾಕ್ತೀನಿ. ಸೊ ನೀವು ನೋಡ್ತಾ ಹೋಗಿ ಎಂಜಾಯ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಬಯೋಮಾಲಿಕ್ಯೂಲ್ಸ್. ಫಸ್ಟ್ ಇವಾಗ ಬಯೋಮಾಲಿಕ್ಯೂಲ್ಸ್ ಅಂದ್ರೆ ಭಯ ಬೀಳಬಾರ್ದು. ಬಯೋಮಾಲಿಕ್ಯೂಲ್ಸ್ ನ ಫಸ್ಟ್ ಏನದು, ಆ ಟರ್ಮ್ ಅಂದ್ರೆ ಏನು ಸ್ಪ್ಲಿಟ್ ಮಾಡ್ಕೊಳ್ಳಿ. ಬಯೋ ಅಂದ್ರೆ ಲಿವಿಂಗು, ಮಾಲಿಕ್ಯೂಲ್ಸ್ ಯಾವ ಮಾಲಿಕ್ಯೂಲ್ಸ್ ಲಿವಿಂಗ್ ಆರ್ಗಾನಿಸಮ್ಸ್ ಇರ್ತಾವೋ ಅವೆಲ್ಲ ಬಯೋಮಾಲಿಕ್ಯೂಲ್ಸ್. ಹಾಗಾದ್ರೆ ಟೆಕ್ಸ್ಟ್ ಬುಕ್ ಡೆಫಿನೇಷನ್ ಏನು? ದ ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್ಸ್ ದಟ್ ಪ್ರೆಸೆಂಟ್ ಇನ್ ದ ಲಿವಿಂಗ್ ಬಾಡಿ ಇಸ್ ಆಲ್ ದ ಬಯೋಮಾಲಿಕ್ಯೂಲ್ಸ್. ಯಾವ ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್ಸ್ ಒಂದು ಲಿವಿಂಗ್ ಬಾಡಿಯಲ್ಲಿ ಇದೆಯೋ ಅವೆಲ್ಲ ಕೂಡ ಬಯೋಮಾಲಿಕ್ಯೂಲ್ಸ್. ಮುಗಿತಾ? ಸೊ ಯಾವ ತರದ ಕಾಂಪೌಂಡ್ಸ್ ಇರ್ತವೆ? ಒಂದು ಆರ್ಗ್ಯಾನಿಕ್ ಇರುತ್ತೆ, ಇನ್ಆರ್ಗ್ಯಾನಿಕ್ ಇರುತ್ತೆ. ಸೈಂಟಿಸ್ಟ್ ಏನ್ ಮಾಡ್ತಾರೆ, ಯಾವ್ಯಾವ ತರ ಎಲಿಮೆಂಟ್ಸ್ ಇದೆ ನಮ್ಮ ಒಂದು ಇದರಲ್ಲಿ ಅಂತ ಹುಡುಕ್ತಾ ಹೋದಾಗ ಅವ್ರು ಸಿಗುತ್ತೆ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಸಲ್ಫರ್ ಏನಿದೆ ಅದು ಲಿವಿಂಗ್ ಅಲ್ಲಿ ಜಾಸ್ತಿ ಇರುತ್ತೆ ಅರ್ತ್ ಕ್ರಸ್ಟ್ ಗಿಂತನೂ. ಇನ್ನ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸೋಡಿಯಂ ಅಂಡ್ ಸಿಲಿಕಾನ್ ಏನಿದೆ ಅದು ಅರ್ತ್ ಅಲ್ಲಿ ಜಾಸ್ತಿ ಇರುತ್ತೆ ಲಿವಿಂಗ್ ಇಂತೂ. ಪೇಜ್ ನಂಬರ್ 143 ಅಲ್ಲಿ ಟೇಬಲ್ ಕೊಟ್ಟಿದ್ದಾರೆ, ಫಸ್ಟ್ ಟೇಬಲ್. ಅದರಲ್ಲಿರೋ ಇನ್ಫಾರ್ಮೇಶನ್ ಅಲ್ಲಿ ಇಷ್ಟು ತಿಳ್ಕೊಂಡ್ರೆ ಸಾಕು. ಅದಾದ್ಮೇಲೆ ನೆಕ್ಸ್ಟ್ ಯಾವ್ಯಾವ ಕೆಮಿಕಲ್ಸ್ ಒಂದು ಆರ್ಗ್ಯಾನಿಸಮ್ ಅಲ್ಲಿ ಒಂದು ಲಿವಿಂಗ್ ಬಾಡಿಯಲ್ಲಿ ಇರುತ್ತೆ ಅಂದ್ರೆ ವಾಟರ್ ಬಂದು ಮೋಸ್ಟ್ ಅಬಂಡೆಂಟ್ ಕೆಮಿಕಲ್ ಆಗಿರುತ್ತೆ. ನಮ್ಮ ಇಡೀದಲ್ಲಿ 70-90% ವಾಟರೇ ಇರುತ್ತೆ. ಇನ್ನು 10-15% ಪ್ರೋಟೀನ್ ಇರುತ್ತೆ, 5-7% ನ್ಯೂಕ್ಲಿಕ್ ಆಸಿಡ್, 3% ಕಾರ್ಬೋಹೈಡ್ರೇಟ್, 2% ಲಿಪಿಡ್, 1% ಅಯಾನ್ಸ್. ಅಯಾನ್ಸ್ ಅಂದ್ರೆ ಇನ್ಆರ್ಗ್ಯಾನಿಕ್. ಆದರೆ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನಮ್ಮ ಬಾಡಿಲಿ ಇರೋದು ಬರೀ 1%. ಇನ್ನು ಮಿಕ್ಕ 99% ಫುಲ್ ಏನಾಗಿರುತ್ತೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇರುತ್ತೆ. ಓಕೆ, ಮುಗೀತು. ಹಾಗಾದ್ರೆ ಇವಾಗ ಆರ್ಗ್ಯಾನಿಕ್ ಇದೆ, ಇನ್ಆರ್ಗ್ಯಾನಿಕ್ ಇದೆ. ಇವಾಗ ಇದನ್ನ ಅನಲೈಸಿಸ್ ಯಾವ ತರ ಮಾಡ್ತಾರೆ ಅದೇ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ದೊಡ್ಡ ಕಾನ್ಸೆಪ್ಟ್ ತರ ಕೊಟ್ಟಿದ್ದಾರೆ, ರೈಟ್? ಸೊ ಫಸ್ಟ್ ಇವಾಗ ಅನಲೈಸಿಸ್ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ತಿಳ್ಕೊಳ್ಳೋದು ನಾವು ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳೋಣ. ಏನಪ್ಪಾ ಅಂತಂದ್ರೆ ಮಾರ್ಟರ್ ಅಂಡ್ ಪೆಸಲ್ ಬಗ್ಗೆ ಕೊಟ್ಟಿದ್ದಾರೆ. ನಮ್ಮ ಹತ್ರ ಮಾರ್ಟರ್ ಪೆಸಲ್ ಇಲ್ಲ, ಬಟ್ ನಮ್ಮ ಹತ್ರ ಕುಟಾಣಿಗಳಿದೆ, ರೈಟ್? ಇವಾಗ ನೋಡಿ, ಲೆಟ್ಸ್ ಥಿಂಕ್ ಇದನ್ನ ಮಾರ್ಟರ್ ಅಂತ ತಗೊಳ್ಳೋಣ. ಇವಾಗ ನಾನು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಯಾವ ತರ ಅನಲೈಸಿಸ್ ಮಾಡ್ತಾರೆ ಅಂತ ಪ್ರಾಕ್ಟಿಕಲಿ ತೋರಿಸ್ತಾ ಇದ್ದೀನಿ. ಓಕೆ, ವಿಜುವಲೈಸ್ ಮಾಡ್ಕೊಳ್ಳಿ. ಇವಾಗ ಇದನ್ನ ಮಾರ್ಟರ್ ಅಂತ ತಗೊಳ್ಳೋಣ, ಇದನ್ನ ನಾವು ಪೆಸಲ್ ಅಂತ ತಗೊಳ್ಳೋಣ. ಇವಾಗ ನಾವು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನಾದ್ರು ನೋಡ್ಬೇಕು, ಲಿವಿಂಗ್ ಟಿಶ್ಯೂ ಅಲ್ಲಿ, ಲಿವಿಂಗ್ ಬಾಡಿಯಲ್ಲಿ ನೋಡ್ಬೇಕು. ಹಾಗಾಗಿ ಒಂದು ಲಿವಿಂಗ್ ಟಿಶ್ಯೂನ ತಗೊಳ್ಬೇಕು. ಪ್ಲಾಂಟ್ಸ್ ಅಲ್ಲಿ ಆದ್ರೆ ಒಂದು ವೆಜಿಟೇಬಲ್ ಪೀಸ್ ತಗೊಳ್ತಾರೆ. ಅನಿಮಲ್ಸ್ ಅಲ್ಲಿ ಅಂದ್ರೆ ನಮ್ಮಲ್ಲಿ ಆದ್ರೆ ಒಂದು ಲಿವರ್ ತಗೊಳ್ತಾರೆ, ಲಿವರ್ದು ಪೀಸ್. ಯಾರಾದ್ರೂ ಲಿವರ್ ಕೊಡ್ತೀರಾ? ಇಲ್ಲ, ತಾನೆ. ಹಾಗಾದ್ರೆ ಇವಾಗ ನಾನು ಅದಕ್ಕೆ ವೆಜಿಟೇಬಲ್ ಪೀಸ್ ತಂದಿದ್ದೀನಿ, ಕ್ಯಾರೆಟ್ ತಂದಿದ್ದೀನಿ. ಓಕೆ, ಸೊ ಇವಾಗ ಈ ಒಂದು ವೆಜಿಟೇಬಲ್ ಪೀಸ್ ನಾನು ಮಾರ್ಟರ್ಗೆ ಹಾಕ್ತೀನಿ. ಓಕೆ, ಸೊ ಇವಾಗ ಒಂದು ಮಾರ್ಟರ್ ಏನ್ ಮಾಡ್ಬೇಕು, ಈ ಒಂದು ಮಾರ್ಟರ್ ಅಲ್ಲಿ ಇದನ್ನ ಪೇಸ್ಟ್ ಮಾಡ್ಕೊಳ್ಬೇಕು. ಪೇಸ್ಟ್ ಮಾಡ್ಕೊಳ್ಬೇಕಾದ್ರೆ ಯಾವ್ದಾದ್ರು ಒಂದು ಸೊಲ್ಯೂಷನ್ ಹಾಕ್ಬೇಕಾ? ಅವ್ರು ಯಾವ ಸೊಲ್ಯೂಷನ್ ಯೂಸ್ ಮಾಡ್ತಾರೆ? ಟ್ರೈಕ್ಲೋರೋ ಅಸಿಟಿಕ್ ಆಸಿಡ್ ಯೂಸ್ ಮಾಡ್ತಾರೆ. ನನ್ನ ಹತ್ರ ಟ್ರೈಕ್ಲೋರೋ ಅಸಿಟಿಕ್ ಆಸಿಡ್ ಇಲ್ಲ, ನಾನು ವಾಟರ್ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದ ಟ್ರೈಕ್ಲೋರೋ ಅಸಿಟಿಕ್ ಆಸಿಡ್ ನ ಹಾಕ್ತಾರೆ. ಈಗ ಏನ್ ಮಾಡ್ತಾರೆ, ಚೆನ್ನಾಗಿ ಗ್ರೈಂಡ್ ಮಾಡ್ತಾರೆ, ಚೆನ್ನಾಗಿ ಕುಟ್ಟುತ್ತಾರೆ. ಸೊ ನಾನು ಇವಾಗ ನೋಡಿ ಚೆನ್ನಾಗಿ ಕುಟ್ತಾರೆ. ಆಮೇಲೆ ಇವಾಗ ಏನ್ ಮಾಡ್ತಾರೆ, ಇದನ್ನ ಫಿಲ್ಟರ್ ಮಾಡ್ಕೊಳ್ತಾರೆ. ಫಿಲ್ಟರ್ ಮಾಡ್ಕೊಳ್ಬೇಕಂದ್ರೆ ಅವ್ರು ಏನ್ ಯೂಸ್ ಮಾಡ್ತಾರೆ, ಒಂದು ಚೀಸ್ ಕ್ಲಾತ್ ಯೂಸ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ಏನ್ ಯೂಸ್ ಮಾಡ್ತಾರೆ, ಕಾಟನ್ ಕ್ಲಾತ್ ಯೂಸ್ ಮಾಡ್ತಾರೆ. ನಾನಿಲ್ಲಿ ನಾರ್ಮಲ್ ಆಗಿ ಕಾಫಿ ಫಿಲ್ಟರ್ ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಲೆಟ್ಸ್ ಥಿಂಕ್ ದಿಸ್ ಇಸ್ ಚೀಸ್ ಕ್ಲಾತ್ ಅಥವಾ ಕಾಟನ್ ಕ್ಲಾತ್ ನ ಇಟ್ಕೊಂಡು ಏನ್ ಮಾಡ್ತಾರೆ, ಇದನ್ನೆಲ್ಲಾನು ಫಿಲ್ಟರ್ ಮಾಡ್ಕೊಳ್ತಾರೆ. ಓಕೆ, ಸೊ ಈಗ ನೋಡಿ ನಮ್ಗೆ 2 ಕಾಂಪೌಂಡ್ ಸಿಕ್ತು. ಒಂದು ಏನ್ ಸಿಕ್ತು, ಈ ಗ್ಲಾಸ್ ಅಲ್ಲಿ ಒಂದು ಫ್ರಾಕ್ಷನ್ ಸಿಕ್ತು, ಇನ್ನೊಂದು ಇದ್ರಲ್ಲಿ ನೋಡಿ ನಿಂತ್ಕೊಂಡಿರೋದು ಒಂದು ಫ್ರಾಕ್ಷನ್ ಸಿಕ್ತು. ಹಾಗಾದ್ರೆ ಗ್ಲಾಸ್ ಅಲ್ಲಿ ಏನ್ ಸಿಕ್ಕಿದೆ ಅದು ಫಿಲ್ಟರ್ ಆಗಿ ಬಂದಿರೋದ್ರಿಂದ ಇದು ಫಿಲ್ಟ್ರೇಟ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲೇ ರಿಟೆಂಟ್ ಆಗ್ಬಿಟ್ಟಿದೆ, ಇಲ್ಲೇ ಏನಾಗಿದೆ ತಡೆಗಟ್ಟಿದೆ. ಹಾಗಾಗಿ ಇಲ್ಲಿರ್ತಕ್ಕಂಥದ್ದೇನು ರಿಟೆಂಟೇಟ್ ಅಂತ ಕರಿತೀವಿ. ಸೊ ನೋಡಿ, ಇವಾಗ ಇದು ವಾಟರ್ ಅಲ್ಲಿ ಕರಗ್ತು. ಇವಾಗ ನೋಡಿ ಕಲರ್ ಎಲ್ಲ ಡಿಸಾಲ್ವ್ ಆಗಿರೋದ್ರಿಂದ ಇದ್ರಲ್ಲಿ ಬಂದಿದೆ, ಹಾಗಾಗಿ ಕರ್ಗಿರೋದ್ರಿಂದ ಇಲ್ಲಿ ಬಂದಿದೆ. ಹಾಗಾದ್ರೆ ಇದು ಆಸಿಡ್ ಸಾಲ್ಯುಬಲ್ ಪೂಲು. ಆದ್ರೆ ಇವು
ಎಲ್ಲೂ ಕೂಡ ಕರ್ಗಿಲ್ಲ, ಸೊ ಹಾಗಾಗಿ ಇವೇನಾಗುತ್ತೆ ಆಸಿಡ್ ಇನ್ಸಾಲ್ಯುಬಲ್ ಪೂಲ್ ಆಗುತ್ತೆ. ಇವು ಸ್ಮಾಲ್ ಸ್ಮಾಲ್ ಮಾಲಿಕ್ಯೂಲ್ಸ್ ಆಗಿತ್ತು, ಹಾಗಾಗಿ ಇಲ್ಲಿ ಬಂದು ಹಾಗಾಗಿ ಇವು ಬಯೋ ಮೈಕ್ರೋ ಮಾಲಿಕ್ಯೂಲ್ಸ್. ಇವು ದೊಡ್ಡ ದೊಡ್ಡ ಮಾಲಿಕ್ಯೂಲ್ಸ್ ನೋಡಿ, ಹಾಗಾಗಿ ಇಲ್ಲೇ ನಿಂತ್ಕೊಂಡಿದೆ, ಹಾಗಾಗಿ ಇದು ಬಯೋ ಮ್ಯಾಕ್ರೋ ಮಾಲಿಕ್ಯೂಲ್ಸ್. ಹಾಗಾದ್ರೆ ಇವಾಗ ಅದನ್ನ ಸೈಡ್ಗೆ ಇಡೋಣ. ಈಗ ನೋಡಿ ನಮ್ಗೆ ಎರಡ್ ತರ ಸಿಕ್ಕಿದೆ. ಒಂದು ಬಂದ್ಬಿಟ್ಟು ಆಸಿಡ್ ಸಾಲ್ಯುಬಲ್ ಫ್ರಾಕ್ಷನ್, ಆಸಿಡ್ ಇನ್ಸಾಲ್ಯುಬಲ್ ಫ್ರಾಕ್ಷನ್, ಬಯೋ ಮೈಕ್ರೋ ಮಾಲಿಕ್ಯೂಲ್ಸ್, ಬಯೋ ಮ್ಯಾಕ್ರೋ ಮಾಲಿಕ್ಯೂಲ್ಸ್. ಇದು ಫಿಲ್ಟ್ರೇಟು, ಇದು ರಿಟೆಂಟೇಟು. ಇಲ್ಲಿ ಚಿಕ್ಕ ಚಿಕ್ಕ ಮಾಲಿಕ್ಯೂಲ್ಸ್ ಅಂದ್ರೆ ಚಿಕ್ಕ ಚಿಕ್ಕ ಮಾಲಿಕ್ಯುಲರ್ ಸೈಜ್ ತುಂಬಾ ಚಿಕ್ಕದಾಗಿರುತ್ತೆ, ಲೆಸ್ ದ್ಯಾನ್ 1000 ಡಾಲ್ಟನ್ ಇರುತ್ತೆ, ಇಲ್ಲ 18 ಇಂದ 800 ಡಾಲ್ಟನ್ ಇರುತ್ತೆ. ಇಲ್ಲಿ ಮೋರ್ ದ್ಯಾನ್ 10,000 ಡಾಲ್ಟನ್ ಇರುತ್ತೆ. ಈ ಕಡೆ ಯಾವ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಬರುತ್ತೆ, ಮೇನ್ ಆಗಿ 4 ಬರ್ತವಪ್ಪ. ಒಂದು ಪ್ರೋಟೀನ್ ಬರುತ್ತೆ, ಇನ್ನೊಂದು ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಪಾಲಿಸ್ಯಾಕರೈಡ್ಸ್ ಬರುತ್ತೆ, ಇನ್ನೊಂದು ಬಂದು ಲಿಪಿಡ್ಸ್ ಬರ್ತವೆ, ಮತ್ತೆ ನಾಲ್ಕನೇ ಬಂದು ನ್ಯೂಕ್ಲಿಕ್ ಆಸಿಡ್ ಬರುತ್ತೆ. ಹಾಗಾದ್ರೆ ಈ ಕಡೆ ಬಯೋ ಮೈಕ್ರೋ ಮಾಲಿಕ್ಯೂಲ್ಸ್ ಕಡೆ ಯಾರು ಬರುತ್ತೆ, ಪ್ರೋಟೀನ್ ನ ಯಾರು ಫಾರ್ಮೇಶನ್ ಮಾಡ್ತಾರೆ, ಅಮಿನೋ ಆಸಿಡ್ಸ್. ಅಮಿನೋ ಆಸಿಡ್ಸ್ ಈ ಕಡೆ ಬರುತ್ತೆ. ಕಾಂಪ್ಲೆಕ್ಸ್ ಶುಗರ್ಸ್ ನ ಪಾಲಿಸ್ಯಾಕರೈಡ್ಸ್ ಯಾರು ಫಾರ್ಮೇಶನ್ ಮಾಡ್ತಾರೆ, ಸಿಂಪಲ್ ಶುಗರ್ಸ್. ಸೊ ಸಿಂಪಲ್ ಶುಗರ್ಸ್ ಈ ಕಡೆ ಬರುತ್ತೆ. ಆಮೇಲೆ ನ್ಯೂಕ್ಲಿಕ್ ಆಸಿಡ್ ನ ಯಾರು ಫಾರ್ಮೇಶನ್ ಮಾಡ್ತಾರೆ, ನ್ಯೂಕ್ಲಿಯೋಟೈಡ್, ನ್ಯೂಕ್ಲಿಯೋಸೈಡ್, ನೈಟ್ರೋಜನ್ ಬೇಸಸ್, ಅವೆಲ್ಲ ಈ ಕಡೆ ಬರುತ್ತೆ. ಅಮಿನೋ ಆಸಿಡ್, ಸಿಂಪಲ್ ಶುಗರ್, ನ್ಯೂಕ್ಲಿಯೋಟೈಡ್, ನ್ಯೂಕ್ಲಿಯೋಸೈಡ್, ನೈಟ್ರೋಜನ್ ಬೇಸಸ್ ಎಲ್ಲ ಆಸಿಡ್ ಸಾಲ್ಯುಬಲ್ ಪೂಲ್ ಅಲ್ಲಿ ಬಂದ್ರೆ, ಪ್ರೋಟೀನು, ಕಾರ್ಬೋಹೈಡ್ರೇಟ್ ಅಲ್ಲಿ ಕಾಂಪ್ಲೆಕ್ಸ್ ಪಾಲಿಸ್ಯಾಕರೈಡ್ಸ್ ಅಂದ್ರೆ ಕಾಂಪ್ಲೆಕ್ಸ್ ಶುಗರ್ಸ್, ಆಮೇಲೆ ಲಿಪಿಡ್ ಮತ್ತೆ ನ್ಯೂಕ್ಲಿಕ್ ಆಸಿಡ್ಸ್ ಈ ಕಡೆ ಬರುತ್ತೆ. ಮತ್ತೆ ಈ ಒಂದು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಯಾವ ಕಡೆ ಹೋಗುತ್ತೆ, ಆರ್ಗ್ಯಾನಿಕ್ ಏನೋ ಗೊತ್ತಾಯ್ತಪ್ಪ, ಇನ್ಆರ್ಗ್ಯಾನಿಕ್ ಯಾವ ಕಡೆ ಹೋಗುತ್ತೆ, ಸಾಲ್ಯುಬಲ್ ಪೂಲ್ ಕಡೆ ಬರುತ್ತೆ, ಬಿಕಾಸ್ ಸ್ಮಾಲ್ ಸ್ಮಾಲ್ ಸೈಜ್ ಇರೋದ್ರಿಂದ. ಹಾಗೆ ಇವಾಗ ಮೇನ್ ಆಗಿ ಇಲ್ಲಿ ಏನು ಲಿಪಿಡ್ ಬಗ್ಗೆ ತಿಳ್ಕೊಬೇಕು. ಲಿಪಿಡ್ ಸೈಜ್ ಬಂದ್ಬಿಟ್ಟು ಲೆಸ್ ದ್ಯಾನ್ 1000 ಡಾಲ್ಟನ್ ಇರುತ್ತೆ. ಹಾಗಾದ್ರೆ ಅದೆಲ್ಲಿ ಬರ್ಬೇಕಾಯ್ತು, ಬಯೋ ಮೈಕ್ರೋ ಮಾಲಿಕ್ಯೂಲ್ಸ್ ಬರ್ಬೇಕಾಯ್ತು. ಬಟ್ ಏನ್ ಮಾಡಿದ್ದಾರೆ, ಲಿಪಿಡ್ಸ್ ನ ತಗೊಂಡೋಗಿ ಆಸಿಡ್ ಇನ್ಸಾಲ್ಯುಬಲ್ ಪೂಲ್ ಅಲ್ಲಿ ಸಿಕ್ಕಿದೆ ಲಿಪಿಡ್. ಕಾರಣ ಏನು, ಲಿಪಿಡ್ ಏನಾಗಿರುತ್ತೆ, ಲಿಪಿಡ್ ಒಂದು ಮಾಲಿಕ್ಯೂಲ್ ಸೈಜ್ ಏನಾಗಿರುತ್ತೆ, ಲೆಸ್ ದ್ಯಾನ್ 1000 ಡಾಲ್ಟನ್ ಇರುತ್ತೆ. ಲಿಪಿಡ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ, ಫಾಸ್ಫೋಲಿಪಿಡ್ ಫಾರ್ಮ್ ಅಲ್ಲಿ ಸೆಲ್ ಮೆಂಬ್ರೇನ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ, ರೈಟಾ. ಸೊ ಯಾವಾಗ ನಾವು ಒಂದು ಸೆಲ್ ನ ಕುಟ್ಟುತ್ತೀವೋ, ಕುಟ್ಟಿದಾಗ ಏನಾಗುತ್ತೆ, ಸೆಲ್ ವಾಲ್, ಸೆಲ್ ಮೆಂಬ್ರೇನ್ ಎಲ್ಲ ರಪ್ಚರ್ ಆಗುತ್ತೆ. ಸೆಲ್ ಮೆಂಬ್ರೇನ್ ರಪ್ಚರ್ ಆದಾಗ ಸೆಲ್ ಮೆಂಬ್ರೇನ್ ಎಲ್ಲ ಸ್ಮಾಲ್ ಸ್ಮಾಲ್ ಫ್ರಾಗ್ಮೆಂಟ್ಸ್ ಆಗುತ್ತಲ್ವಾ, ಸೊ ಅದೇನಾಗುತ್ತೆ, ಸ್ಮಾಲ್ ಸ್ಮಾಲ್ ವೆಸಿಕಲ್ಸ್ ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ. ಅಲ್ಲೊಂದು ಗುಡ್ಡೆ ಇಲ್ಲೊಂದು ಗುಡ್ಡೆ ಆತರ ಎಲ್ಲ ಒಗ್ಗಟ್ಟಿಂದ ಬರ್ತವೆ ಲಿಪಿಡ್. ಒಂದೊಂದು ಲಿಪಿಡ್ ಯಾವ್ದು ಕೂಡ ಸಿಂಗಲ್ ಆಗಿ ಎಕ್ಸಿಸ್ಟ್ ಆಗಲ್ಲ, ಎಲ್ಲ ಒಗ್ಗಟ್ಟಾಗಿ ಬರ್ತವೆ. ಆಗ ಮಾಲಿಕ್ಯೂಲ್ಸ್ ಸೈಜ್ ಏನಾಗುತ್ತೆ, ಲೆಸ್ ಮೋರ್ ದನ್ 10,000 ಡಾಲ್ಟನ್ ಎಕ್ಸೀಡ್ ಆಗುತ್ತೆ. ಸೊ ಹಾಗಾಗಿ ಅದು ಆಸಿಡ್ ಇನ್ಸಾಲ್ಯುಬಲ್ ಪೂಲ್ ಅಲ್ಲಿ ಬರುತ್ತೆ. ಅಲ್ಲಿಗೆ ಮುಗಿತಾ, ಮುಗೀತು. ಹಾಗಾದ್ರೆ ಇವಾಗ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಯಾವ ತರ ಅನಲೈಸಿಸ್ ಮಾಡ್ತಾರೆ, ಹ್ಯಾಶ್ ಅನಲೈಸಿಸ್ ಟೆಸ್ಟ್. ಅದನ್ನ ನಾನು ಇವಾಗ ಇಲ್ಲಿ ಮಾಡಿ ತೋರಿಸಲ್ಲ, ಬಟ್ ಬಾಯಲ್ಲೇ ಹೇಳ್ತೀನಿ ಕೇಳಿ. ಏನಪ್ಪಾ ಅಂತಂದ್ರೆ ಒಂದು ಸೆಲ್ ನ ತಗೊಳ್ತಾರೆ, ಸೆಲ್ ಇವಾಗ ತೂಕ ಹಾಕ್ತಾರೆ ಅಂತ ತಿಳ್ಕೊಳ್ಳಿ. ಆ ಸೆಲ್ ಅಲ್ಲಿ 70 to 90% ವಾಟರೇ ಇರುತ್ತೆ. ಹಾಗಾಗಿ ತೂಕ ಆಗದಿರ್ಬೋದು ವೆಟ್ ವೇಟ್. ವೆಟ್ ಅಂದ್ರೆ ನೀರ್ ಇರುತ್ತೆ, ಸೊ ಹಾಗಾಗಿ ಅದು ವೆಟ್ ವೇಟ್ ಆಯ್ತು. ಇವಾಗ ಆ ಸೆಲ್ ನ ಇವಾಗ ನಮ್ಗೆ ವಾಟರ್ ಬೇಡಪ್ಪ, ವಾಟರ್ ಎಲ್ಲ ಎವಾಪರೇಟ್ ಮಾಡ್ಬೇಕಂದ್ರೆ ಸ್ವಲ್ಪ ಹೀಟ್ ಮಾಡ್ತಾರೆ, ಆ ವಾಟರ್ ಎಲ್ಲ ಎವಾಪರೇಟ್ ಆಗ್ಬಿಡುತ್ತೆ. ಅವಾಗ ಮಿಕ್ಕಿರ್ತಕ್ಕಂಥ ಸೆಲ್ ನ ತೂಕ ಹಾಕಿದ್ರೆ ಡ್ರೈ ವೇಟ್ ಆಯ್ತು. ಇವಾಗ ಒಂದು ಡ್ರೈ ವೇಟ್ ಅಲ್ಲಿ 2 ತರ ಕಾಂಪೌಂಡ್ಸ್ ಇರುತ್ತೆ, ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್. ಆರ್ಗ್ಯಾನಿಕ್ ನಾವು ಆಲ್ರೆಡಿ ಅನಲೈಸಿಸ್ ಮಾಡಿದ್ವಿ, ನೀನ್ ಬೇಡ ಅನ್ನೋದಕ್ಕೆ ಇದನ್ನ ಏನ್ ಮಾಡ್ಬೇಕು, ಕಳಿಸ್ಬೇಕು. ಹಾಗಾಗಿ ಸೆಲ್ ನ ಏನ್ ಮಾಡ್ತೀವಿ, ಬರ್ನ್ ಮಾಡ್ತೀವಿ. ಸೆಲ್ ನ ಬರ್ನ್ ಮಾಡಿದ ತಕ್ಷಣ ನಮ್ಗೆ ಕೆಮಿಸ್ಟ್ರಿಯಲ್ಲಿ ಬೇಸಿಕ್ ಆಗಿ ನಮಗೆ ಗೊತ್ತು, ಯಾವ್ದಾದ್ರು ಆರ್ಗ್ಯಾನಿಕ್ ಕಾಂಪೌಂಡ್ಗೆ ಆಕ್ಸಿಜನ್ ಯೂಸ್ ಮಾಡ್ಕೊಂಡು ಬರ್ನ್ ಮಾಡಿದ್ವಿ, ಹೀಟ್ ಮಾಡಿದ್ವಿ ಅಂದ್ರೆ ಏನಾಗುತ್ತೆ, ಆ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ವೇಪರ್ ಆಗುತ್ತೆ, ಅಂದ್ರೆ ಗೇಷಿಯಸ್ ಫಾರ್ಮ್ ಆಗಿ ಎಲ್ಲ ಎವಾಪರೇಟ್ ಆಗ್ಬಿಡ್ತವೆ. ಓಕೆ, ಹಾಗಾದ್ರೆ ಬರ್ನ್ ಮಾಡಿದ ತಕ್ಷಣ ಏನಾಯ್ತು, ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್ಸ್ ಎಲ್ಲ ಏನಾಯ್ತು, ಗ್ಯಾಸ್ ಆಗಿ ಹೊರಟೋಗ್ಬೇಕು. ಇನ್ನು ಮಿಕ್ಕಿರ್ತಕ್ಕಂಥ ಬೂದಿ ಏನಿದೆ ಅದು ಫುಲ್ ಏನು, ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಮುಗಿತಾ, ಅಲ್ಲಿ ಮುಗಿತು. ಹಾಗಾದ್ರೆ ನೆಕ್ಸ್ಟ್ ಬರೋದು ಮೆಟಬಾಲೈಟ್ಸ್. ಫಸ್ಟ್ ನಾವು ಮೆಟಬಾಲಿಸಮ್ ಅಂದ್ರೆ ಏನಂತ ತಿಳ್ಕೊಬೇಕು. ಮೆಟಬಾಲಿಸಮ್ ಅಲ್ಲಿ 2 ತರ ರಿಯಾಕ್ಷನ್ಸ್ ಬರುತ್ತೆ, ಅನಬಾಲಿಸಮ್, ಕೆಟಬಾಲಿಸಮ್. ಅನಬಾಲಿಸಮ್ ಅಂತ ಅಂದ್ರೆ ಏನು, ಫಾರ್ಮಿಂಗ್ ರಿಯಾಕ್ಷನ್ಸ್. ಕೆಟಬಾಲಿಸಮ್ ಕಟ್, ಕ್ಯಾಟ್ ಫಾರ್ ಕಟ್. ಕೆಟಬಾಲಿಸಮ್ ಅಂದ್ರೆ ಬ್ರೇಕ್ ಡೌನ್ ರಿಯಾಕ್ಷನ್ಸ್. ಫಾರ್ ಎಕ್ಸಾಂಪಲ್, ಇವಾಗ ಗ್ಲೂಕೋಸ್ ಫಾರ್ಮೇಶನ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಎಲ್ಲ ಕಂಬೈನ್ ಆಗ್ಬಿಟ್ಟು ಗ್ಲೂಕೋಸ್ ಫಾರ್ಮೇಶನ್ ಆಗುತ್ತೆ ಫೋಟೋಸಿಂಥಸಿಸ್ ಅಲ್ಲಿ. ಗ್ಲೂಕೋಸ್ ಏನಾಯ್ತು, ಫಾರ್ಮೇಶನ್ ಆಯ್ತು, ಅದು ಅನಬಾಲಿಸಮ್ ಆಯ್ತು. ಅದೇ ರೆಸ್ಪಿರೇಷನ್ ಅಲ್ಲಿ ಅದೇ ಗ್ಲೂಕೋಸ್ ಬ್ರೇಕ್ ಡೌನ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ವಾಟರ್ ಆಗಿ ಗ್ಲೂಕೋಸ್ ಅಲ್ಲಿ ಬ್ರೇಕ್ ಡೌನ್ ಆಯ್ತು, ಕೆಟಬಾಲಿಸಮ್ ಆಯ್ತು. ಈ ತರ ಕೆಟಬಾಲಿಕ್ ರಿಯಾಕ್ಷನ್ಸ್ ನಮ್ಮ ಬಾಡಿಯಲ್ಲಿ ತುಂಬಾ ಆಗ್ತಾ ಇರ್ತವೆ, ಅನಬಾಲಿಕ್ ರಿಯಾಕ್ಷನ್ಸ್ ಆಗ್ತಾ ಇರ್ತವೆ. ಎರಡನ್ನೂ ಸೇರಿಸಿದ್ರೆ ಮೆಟಬಾಲಿಕ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಹಾಗಾದ್ರೆ ಯಾವ ರಿಯಾಕ್ಷನ್ಸ್ ನಮ್ಮ ಬಾಡಿಯಲ್ಲಿ ಆಗ್ತಾವೋ ಅವೆಲ್ಲ ಮೆಟಬಾಲಿಕ್ ರಿಯಾಕ್ಷನ್ಸ್. ಈ ಪ್ರಾಸೆಸ್ ನ ಮೆಟಬಾಲಿಸಮ್ ಅಂತ ಕರಿತೀವಿ. ಇವಾಗ ನೋಡಿ, ಒಂದು ಮೆಟಬಾಲಿಕ್ ರಿಯಾಕ್ಷನ್ಸ್ ಇದ್ದಾಗ ಕೆಟಬಾಲಿಸಮ್ ಇಂದ ಇನ್ಫಾರ್ಮೇಶನ್ ಆಯ್ತು, ಕಾರ್ಬನ್ ಡೈಆಕ್ಸೈಡ್ ವಾಟರ್. ಅನಬಾಲಿಸಮ್ ಇಂದ ಇನ್ಫಾರ್ಮೇಶನ್ ಆಗಿತ್ತು, ಗ್ಲೂಕೋಸ್. ಈ ತರ ಒಂದು ಮೆಟಬಾಲಿಕ್ ರಿಯಾಕ್ಷನ್ಸ್ ಇಂದ ಏನೇನ್ ಕಾಂಪೌಂಡ್ಸ್ ಫಾರ್ಮೇಶನ್ ಆಗುತ್ತೆ, ಸಬ್ಸ್ಟೆನ್ಸ್ ಫಾರ್ಮೇಶನ್ ಆಗುತ್ತೆ, ಅವನ್ನೆಲ್ಲ ನಾವೇನಂತ ಕರಿತೀವಿ,
ಮೆಟಬೊಲೈಟ್ಸ್ ಅಂತ ಕರಿತೀವಿ. ಹಾಗಾದ್ರೆ ಮೆಟಬೊಲೈಟ್ಸ್ ಅಲ್ಲಿ ಎರಡ್ ತರ ಬರುತ್ತೆ, ಒಂದು ಪ್ರೈಮರಿ, ಸೆಕೆಂಡರಿ. ಪ್ರೈಮರಿ ಅಂತಂದ್ರೆ ಎಲ್ಲಾ ಸೆಲ್ಸ್ ಅಲ್ಲೂ ಸಿಗುತ್ತೆ. ಮತ್ತೆ ಈ ಒಂದು ಪ್ರೈಮರಿ ಏನ್ ಕೆಲಸ ಮಾಡುತ್ತೆ ಅನ್ನೋದು ಕೂಡ ನಮ್ಗೆ ಗೊತ್ತು. ಅಲ್ಲಿಗೆ ಮುಗಿತು ಪ್ರೈಮರಿ. ಓಕೆ, ಗ್ಲೂಕೋಸ್, ಅಮಿನೋ ಆಸಿಡ್, ಪ್ರೋಟೀನ್ ಯಾವ್ದಾದ್ರು ಕೆಲಸ ಗೊತ್ತು ಮತ್ತೆ ಎಲ್ಲಾದ್ರಲ್ಲೂ ಸಿಗುತ್ತೋ ಅವೆಲ್ಲ ಪ್ರೈಮರಿ, ಅಲ್ಲಿ ಕಳಿಸ್ಬಿಡೋಣ. ಇಂಪಾರ್ಟೆಂಟ್ ಇರೋದು ಸೆಕೆಂಡರಿ. ಸೆಕೆಂಡರಿ ಮೆಟಬೊಲೈಟ್ಸ್ ಎಲ್ಲಾ ಸೆಲ್ಸ್ ಅಲ್ಲೂ ಕೂಡ ಸಿಗೋದಿಲ್ಲ. ಯಾವುದೋ ಒಂದು ಪ್ಲಾಂಟ್ಸ್ ಅಲ್ಲೋ ಅಥವಾ ಯಾವುದೋ ಒಂದು ಫಂಗೈ ಸೆಲ್ ಅಲ್ಲೋ ಅಥವಾ ಯಾವುದೋ ಒಂದು ಮೈಕ್ರೋ ಆರ್ಗಾನಿಸಮ್ಸ್ ಅಲ್ಲೋ ಸಿಗುತ್ತೆ. ಬಟ್ ಅದು ಫಂಕ್ಷನ್ ಏನು ಅಂತ ಕೂಡ ನಮ್ಗೆ ಗೊತ್ತಿರೋದಿಲ್ಲ. ಓಕೆನಾ? ಮತ್ತೆ ಆದ್ರೆ ಯಾವುದೇ ಕಾಂಪೌಂಡ್ ಆಗ್ಲಿ ಹೆಂಗನ ಇಟ್ಕೊಳ್ಳಿ, ಅದನ್ನ ಹೇಗ್ ಯೂಸ್ ಮಾಡ್ಕೊಳ್ಬೇಕು ಅಂತ ನಮ್ಮ ಹ್ಯೂಮನ್ಸ್ಗೆ ಗೊತ್ತು. ಹಾಗಾಗಿ ಸೆಕೆಂಡರಿ ಮೆಟಬೊಲೈಟ್ಸ್ ಹ್ಯೂಮನ್ ವೆಲ್ಫೇರ್ಗೆ ಯೂಸ್ಫುಲ್. ಓಕೆ, ಅಂಡ್ ಎಕಲಾಜಿಕಲ್ ಇಂಪಾರ್ಟೆನ್ಸ್ ಕೂಡ ಇರುತ್ತೆ. ಏನು ಸೆಕೆಂಡರಿ ಮೆಟಬೊಲೈಟ್ಸ್ ಇಂಪಾರ್ಟೆಂಟ್ ಅಂದ್ರೆ ಆ ಒಂದು ಟೇಬಲ್ ಏನ್ ಕೊಟ್ಟಿದ್ದಾರೆ NCERT ಅಲ್ಲಿ, ಎಕ್ಸಾಂಪಲ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಹೇಗ್ ನೆನ್ಪಲ್ಲಿ ಇಟ್ಕೊಬಹುದು ಆ ಎಕ್ಸಾಂಪಲ್ಸ್ ನ ಅಂದ್ರೆ, ನನಗೆ ನಮ್ಮ ಮ್ಯಾಮ್ ಹೇಳ್ಕೊಟ್ಟಿರೋ ಟ್ರಿಕ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಒಂದು, ದೀಪಿಕಾ ಪಡುಕೋಣೆ ಓಕೆ ಲೇಟ್ ಪ್ರೀಮಿಯರ್ ಶೋ ಮೇ. ಸಿ, ದೀಪಿಕಾ ಪಡುಕೋಣೆ ಲೇಟ್ ಪ್ರೀಮಿಯರ್ ಶೋ ಮೇ. ಇವಾಗ ದೀಪಿಕಾಲಿ ಡಿ ಫಾರ್ ಡ್ರಗ್ಸ್. ಓಕೆ, ಡ್ರಗ್ಸ್ ಗೆ ಎರಡು ಡ್ರಗ್ಸ್ ಬರ್ತವೆ, ಒಂದು ವಿನ್ಬ್ಲಾಸ್ಟಿನ್, ಕರ್ಕ್ಯೂಮಿನ್. ಕರ್ಕ್ಯೂಮಿನ್ ಹಳದಿ ಆಗಿರುತ್ತೆ, ವಿನ್ಬ್ಲಾಸ್ಟಿನ್ ಆಂಟಿ ಕ್ಯಾನ್ಸರ್. ಮುಗೀತು. ಪಡುಕೋಣೆಯಲ್ಲಿ ಪಿ ಏನಿದೆ, ಪಿ ಫಾರ್ ಪಿಗ್ಮೆಂಟ್ಸ್. ಪಿಗ್ಮೆಂಟ್ಸ್ ಅಲ್ಲಿ ಏನ್ ಬರುತ್ತೆ, ಒಂದು ಆಂಥ್ರಾಸೈನಿನ್ ಬರುತ್ತೆ, ಇನ್ನೊಂದು ಕ್ಯಾಟನಾಯ್ಡ್ ಪಿಗ್ಮೆಂಟ್ಸ್ ಬರುತ್ತೆ. ಅಲ್ಲಿಗೆ ಮುಗೀತು. ಲೇಟ್, LATE, L ಫಾರ್ ಲೆಕ್ಟಿನ್ಸ್, ಕಾನ್ಕೊನವಲಿನ್ ಎ ಅಂತ ಬರುತ್ತೆ. A ಫಾರ್ ಆಲ್ಕೊಲೈಡ್ಸ್, ಮಾರ್ಫಿನ್ ಕೋಡಿನ್ ಅಂತ ಬರುತ್ತೆ. T ಫಾರ್ ಟರ್ಪಿನಾಯ್ಡ್ಸ್, ಮೋನೋಟರ್ಪಿನ್, ಡೈಟರ್ಪಿನ್. ಮತ್ತೆ ಅದೇ T ಫಾರ್ ಟಾಕ್ಸಿನ್ಸ್ ಅಂತ ಬರುತ್ತೆ, ಆಬ್ರಿನ್, ರೈಸಿನ್. E ಫಾರ್ ಎಸೆನ್ಷಿಯಲ್ ಆಯಿಲ್, ಲೆಮನ್ ಗ್ರಾಸ್ ಆಯಿಲ್ ಅಂತ ಬರುತ್ತೆ. ಆಮೇಲೆ ಪ್ರೀಮಿಯರ್ ಅಲ್ಲಿ P ಫಾರ್ ಪಾಲಿಮರ್ಸ್, ಸೆಲ್ಯುಲೋಸು, ರಬ್ಬರು, ಗಮ್ ಬರುತ್ತೆ. ಅಲ್ಲಿಗೆ ಸೆಕೆಂಡರಿ ಮೆಟಬೊಲೈಟ್ಸ್ ಮುಗೀತು. ಏನಿದು ಕಷ್ಟ ಅನ್ಸುತ್ತಾ? ಇಲ್ಲ. ಏನು ನಾವು ದಿನ ಏನ್ ಮಾಡ್ಬೇಕು, ಇದನ್ನ ಮೆಮೊರೈಸ್ ಮಾಡ್ಕೊಂಡ್ರೆ ಅಂದ್ರೆ ಆರಾಮ್ಸೆ ಆಗಿ ಏನಾಗುತ್ತೆ ಬರುತ್ತೆ. ಓಕೆ, ದಿಸ್ ಇಸ್ ಅಬೌಟ್ ದ ಮೆಟಬಾಲಿಸಮ್. ಇವಾಗ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅಲ್ಲಿ 4 ತರ ಬರುತ್ತಪ್ಪ. ಒಂದು ಪ್ರೋಟೀನ್ಸ್ ಬರುತ್ತೆ, ಕಾರ್ಬೋಹೈಡ್ರೇಟ್ಸ್, ಪಾಲಿಸ್ಯಾಕರೈಡ್ಸ್ ಬರುತ್ತೆ, ಆಮೇಲೆ ಲಿಪಿಡ್ ಬರುತ್ತೆ, ಆಮೇಲೆ ನ್ಯೂಕ್ಲಿಕ್ ಆಸಿಡ್ ಬರುತ್ತೆ. ಈ 4 ಪ್ಲಸ್ ಎನ್ಸೈಮ್ಸ್ ಬಗ್ಗೆ ಸ್ಟಡಿ ಮಾಡೋದೇ ಈ ಲೆಸನ್ ಅಲ್ಲಿ ಇರೋದು. ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏದ್ರ ಬಗ್ಗೆ ತಿಳ್ಕೊಳ್ತೀವಿ, ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ತಿಳ್ಕೊಳ್ತೀವಿ. ಈ ವಿಡಿಯೋಗೆ ಇಷ್ಟೇ, ಓನ್ಲಿ ಒಂದು 12 ಮಿನಿಟ್ಸ್ ಅಲ್ಲಿ ವಿ ಕಂಪ್ಲೀಟೆಡ್ ಆ ಕಾಂಪ್ಲೆಕ್ಸ್ ಏನು ರಿವಿಷನ್ ಸೀರೀಸ್ ಮುಗಿಯಿತು. ಓಕೆ, ಸೊ ಇನ್ನ ಕಾರ್ಬೋಹೈಡ್ರೇಟ್ಸ್ ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೂ ಮುಂಚೆ ನಾನು ಕಾರ್ಬೋಹೈಡ್ರೇಟ್ಸ್ ಯಾವ ತರ ಸ್ಟ್ರಕ್ಚರ್ಸ್ ಬರೆಯೋದು, ಓಕೆ, ಗ್ಲೂಕೋಸ್ ಸ್ಟ್ರಕ್ಚರ್ ಹೇಗೆ ಅದನ್ನ ನಾನು ತಿಳಿಸ್ಕೊಳ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅದನ್ನ ನೋಡಿ ಆಮೇಲೆ ಆ ವಿಡಿಯೋಗೆ ಬನ್ನಿ ಅಂತ ಹೇಳ್ತಾ